ವೀಕ್ಷಕರೇ ನೋಡಿ, ಇಲ್ಲೊಂದು ಹೂವ ಇದೆ ನೋಡಿ, ಮರ ಇದೆ. ನಾವಿವತ್ತು ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಮಾರ್ಗೋಸ ರೋಡ್ ನೋಡಿ, ಇಲ್ಲಿ ಒಂದು ಹೂವ ಇದೆ. ಏನು ಹೂವ ಸರ್ ಈಗ? ನಾಗಲಿಂಗ ಪುಷ್ಪ. ನಾಗಲಿಂಗ ಪುಷ್ಪ. ಓಕೆ, ಏನು ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ಸರ್, ಇದು ಬೊಟಾನಿಕಲ್ ತುಂಬಾ ದೊಡ್ಡ ಹೆಸರಿದೆ, ಬೊಟಾನಿಕಲ್ ನೇಮ್. ಸೊ ಕಾಮನ್ ಆಗಿ ಆಡು ಭಾಷೆಯಲ್ಲಿ ಇದನ್ನು ನಾಗಲಿಂಗ ಪುಷ್ಪ ಅಂತ ಕರೀತಾರೆ. ಓಕೆ, ಸೊ ಈಗೊಂದು ಮೊಗ್ಗುನ ನಾನು ತೆಗಿತಾ ಇದೀನಿ, ಬಿಕಾಸ್ ಅರಳದ ಮೇಲೆ ಇದು ಬಿದೋಗ್ಬಿಡುತ್ತೆ. ಓಕೆ, ಸೊ ನೀವು ಇಲ್ಲಿ ನೋಡಿದ್ರೆ ಸೊ ದಳಗಳಿದಾವೆ, ಕರೆಕ್ಟ್ ಆಗಿ 6 ದಳ ಇದೆ. ಓಪನ್ ಮಾಡಿ ಇದ್ರ ಒಳಗಡೆ ನೋಡ್ರೆ ನಿಮ್ಗೆ ನಾಗದ ಎಡೆ ಆಕಾರ ಇರುತ್ತೆ. ಇದು ಅದ್ರ ಒಳಗಡೆ ಪುಟಾಣಿ ಲಿಂಗದ ಆಕಾರ ಇರುತ್ತೆ. ಸೊ ಇದನ್ನ ನಾಗಲಿಂಗ ಪುಷ್ಪ ಅಂತ ಕರಿತೀವಿ ನಾವು. ಓಕೆ, ಸೊ ಇದು ಮೆಡಿಕಲ್ ಯೂಸಸ್ ತುಂಬಾ ಇದೆ ಸರ್. ಇದು ಏನೆಲ್ಲ ಇದೆ? ಮೇಲ್ಗಡೆ ಹಣ್ಣಿದೆ ನೋಡಿ, ಅದು ಎಡಿಬಲ್ ಫ್ರೂಟ್ ಅದು. ಓಕೆ, ಸೊ ತಿನ್ನಕ್ಕೆ ಬೇರೆ ಇರೋರು ತಿನ್ಬೋದು. ಸೊ ಅದ್ರೊಳಗಡೆ ನಿಮ್ಗೆ ಕಟ್ ಮಾಡಿ ಓಪನ್ ಮಾಡಿ ನಿಮ್ಗೆ ಒಂಥರ ಈ ಗಿಣ್ಣದ ಆಕಾರ ಬಣ್ಣ ಇದ್ದಂಗೆ ಇರುತ್ತೆ, ಟೆಕ್ಸ್ಚರ್ ಇರುತ್ತೆ. ಓಕೆ, ಸೊ ಇದ್ರಲ್ಲಿ ನಿಮಗೆ ಹೊಟ್ಟೆ ನೋವು, ಟ್ಯೂಮರ್ಸ್, ಇನ್ಫ್ಲಮೇಷನ್, ಸಂಧಿವಾತ, ಹಲ್ಲು ನೋವು, ಅದೆಲ್ಲದಕ್ಕೂ ಯೂಸ್ ಮಾಡ್ತಾರೆ. ಮಲೇರಿಯಾ, ಲಿವರ್ ಕ್ಲೀನ್ ಆಗುತ್ತೆ. ಸೊ ಆ ತರ ಊಟ ಮಾಡ್ತಾರೆ. ಇದ್ರದ್ದು ಬಂದು ತುಂಬಾ ಬ್ಯೂಟಿಫುಲ್ ಫ್ರೇಗ್ರೆನ್ಸ್ ಇದೆ, ತುಂಬಾ ಸ್ಮೆಲ್ ಇರುತ್ತೆ. ಯಾಕಾಗಿ ಹಿಂದಿನವರು ಈ ಗಿಡಗಳನ್ನ ಇಲ್ಲಿ ಹಾಕ್ತಿದ್ದಾರೆ? ಓಕೆ ಸರ್, ಅದಕ್ಕೆ ಇನ್ನು ಸುಮಾರು ಎವಿಡೆನ್ಸಸ್ ಕಲೆ ಹಾಕದಿದೆ. ಬಟ್ ಪ್ರತೀತಿ ಏನಂತಂದ್ರೆ ಎಲ್ಲಿ ಜಾಸ್ತಿ ಹಾವುಗಳು ಓಡಾಡ್ತವೆ ಅಂತ ಇರ್ತಿತ್ತೋ ಅಂತ ಏರಿಯಾದಲ್ಲಿ ಇದನ್ನ ಹಾಕ್ತಿದ್ರು. ಸೊ ಈ ಊರ ಹೆಸರು ಬಂದು ಮಲ್ಲೇಶ್ವರ. ಮಲ್ಲೇಶ್ವರ ಅಂತಂದ್ರೆ ಇಲ್ಲಿ ನಿಮಗೆ ಕಾಡು ಮಲ್ಲೇಶ್ವರ ದೇವಸ್ಥಾನ ಇದೆ. ಸೊ ಶಿವನ್ ದೇವಸ್ಥಾನ ಇದೆ ಅಂತಂದ್ರೆ ಯೂಶುವಲಿ ಕಾಡುಗಳು ಇರ್ತಿತ್ತು. ಸೊ ಕಾಡಲ್ಲಿರೋ ಮಲ್ಲೇಶ್ವರನ್ ದೇವಸ್ಥಾನ ಸುತ್ತಮುತ್ತ ನಿಮಗೆ ಈಗ ಇದ್ರದ್ದು ಪ್ಯಾರಲಲ್ ರೋಡ್ ಬಂದು ನಿಮಗೆ ಸಂಪಿಗೆ ಮರ ಅಂತ. ಸೊ ಇದು ಮಾರ್ಗೋಸ ರೋಡ್. ದುರಂತ ಅಂದ್ರೆ ಈಗ ಒಂದು ಬೇವಿನ ಗಿಡ ಇಲ್ಲ. ಮಾರ್ಗೋಸ ಅಂತ ನಿಮಗೆ ನೀವು ಆ ಕಡೆ ಬಂದು ನಿಮಗೆ ಸಂಪಿಗೆ ಅಂತ ಹೇಳಿದ್ರೆ ನಾರ್ಮಲಿ ಆಪಗಂಧ ಪರಿಮಳಕ್ಕೆ ಹಾವುಗಳು ಬರ್ತವೆ ಅಂತ. ಹಾವುಗಳು ಬರಬಾರದು ಅಂತ ಅವಾಯ್ಡ್ ಮಾಡೋದಕ್ಕೆ ಇವನ್ನ ಉಪಯೋಗಿಸ್ತಾರೆ. ಇದನ್ನ ಈ ಪರಿಮಳಕ್ಕೆ ಹಾವುಗಳು ಬರೋದಿಲ್ವಾ ಸರ್? ಬರೋದಿಲ್ಲ ಅನ್ನೋದೊಂದು ನಂಬಿಕೆ. ಓಕೆ, ಅಂದ್ರೆ ಅವುಗಳಿಗೆ ಯಾವುದನ್ನು ಗ್ರಹಿಸೋ ಶಕ್ತಿ ಇಲ್ಲ. ಇಲ್ಲ ಅದೊಂದು. ಆಮೇಲೆ ಒಂದೊಂದು ಪ್ರಾಣಿಗಳಿಗೆ ಒಂದೊಂದು ಫೀಚರ್ಸ್ ಇರುತ್ತೆ. ಓಕೆ, ಸೊ ಅದ್ರಂತೆಯೇ ಹಳೆ ಕಾಲದವರು ಬದುಕ್ತಿದ್ರು ಕೂಡ. ಸೊ ನಿಮಗೆ ನೋಡ್ರಿ, ಇಲ್ಲಿಂದ ಸರಿಸುಮಾರು ಒಂದು 100 ಮೀಟರ್ ದೂರದಲ್ಲಿ ಒಂದು ದೊಡ್ಡದು ಅರ್ಲಿ ಕಟ್ಟೆ ಇದೆ. ಸೊ ಅದೆಷ್ಟು ಸುಮಾರು ವರ್ಷದ ಸರ್, ಅದ್ ನೋಡಿದ್ರೆ ಗೊತ್ತಾಗ್ತದೆ. ಬಹುಶಃ ನಾವು ಇದನ್ನೆಲ್ಲ ಉಳಿಸ್ಕೋಬೇಕಮ್ಮ. ಈಗ ಇದು ಒಂದು ಹಳೆಯ ಮರ, ಅದರಿಂದ ಉಳ್ಕೊಂಡಿದೆ. ಇದು ಎಷ್ಟು ಟೈಮ್ ಇರುತ್ತೋ ಗೊತ್ತಿಲ್ಲ. ಈಗಲೂ ಹಳೆ ಬೆಂಗಳೂರಿನ ಅನ್ಟಚ್ ಏರಿಯಾಗಳಲ್ಲಿ ನೀವೆಲ್ಲೇ ಹೋಗ್ಲಿ, ಬಸವೇಶ್ವರ ನಗರ್, ಜಯನಗರ್, ನಮ್ಗೆ ನಮ್ಮ ಅಶೋಕ್ ಔಟ್ಲಿಂದ ಮುಂದೆ ಹೋಗ್ತಾ ಎಡಗಡೆಗೆ ಅಲ್ಲೆಲ್ಲ ಇದರದ್ದು ದೈತ್ಯಾಕಾರದ ದೊಡ್ಡ ಮರಗಳು ಇದ್ದಾವೆ. ಇದರದ್ದು ನೇಟಿವಿಟಿ ಬಂದು ಸೆಂಟ್ರಲ್ ಸೌತ್ ಅಮೆರಿಕಾ ಅಂತ ಹೇಳ್ತಾರೆ. ಬಟ್ ಎಲ್ಲಾ ಹಿಂದೂ ದೇವಾಲಯಗಳ ಹತ್ರ ಸುಮಾರು ಕಡೆ ಇದನ್ನು ನೋಡ್ಬೋದು. ಓಕೆ, ನೋಡಿ ವೀಕ್ಷಕರೇ, ಇದು ಹೂವ, ಇದು ಹಾವಿನ ಎಡೆ, ಇಲ್ಲಿ ಲಿಂಗ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ಪ್ರಕೃತಿಯ ಕಲ್ಪನೆ ಅಥವಾ ಪ್ರಕೃತಿ ನಮ್ಗೆ ಕೊಡ್ತಾ ಇರೋದು ಎಷ್ಟು ಸುಂದರವಾಗಿದೆ. ಇದನ್ನೆಲ್ಲ